ಪೇಪರ್ಲಿ ಕಟ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನೋಡಿ ಬಟ್ಟೆಯಲ್ಲಿ ನಿಮಗೆ ಕ್ಲೀನ್ ಆಗಿ ಮಾರ್ಕಿಂಗ್ ಗೊತ್ತಾಗಲ್ಲ, ಹಾಗಾಗಿ ನಾನು ನನ್ನ ಹತ್ರ ಕಟ್ ಮಾಡ್ಕೊತೀನಿ ಮಾರ್ಕಿಂಗ್ ಅಲ್ಲಿ. ಇವಾಗ ಮೊದಲಿಗೆ ಬಂದು ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಕೆಳಗಡೆಗೆ ಒಂದು ಮಾರ್ಕ್ ಹಾಕಂತೀನಿ ಸೀದಾ ಮಾಡ್ಲಿಕ್ಕೆ. ಹಾಗೆ ನೋಡಿ ಇಲ್ಲಿ ಪೇಪರ್ ಅಲ್ಲಿ ನಾನು ಒಂದು ಪೇಪರ್ ಮಾತ್ರ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಇದನ್ನ ನಾವು ಬಟ್ಟೆನ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬಹುದು. ನೋಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಎಂಡ್ವರೆಗೂ ನೋಡಿ. ನೀವು ಯಾವುದೇ ಮೆಜರ್ಮೆಂಟ್ ಆದ್ರೂ ಇದೇ ರೀತಿ ನೀವು ಟ್ರೈ ಮಾಡಿ. ನೋಡಿ ಇವಾಗ ಬ್ಲೌಸ್ ಲೆಂತ್ ಬಂದು ಎಷ್ಟಿದೆ, 14 ಇಂಚ್ ಇದೆ. ನೋಡಿ ಕೆಳಗಡೆ ನಾನು ಆ ಮಾರ್ಜಿನ್ ತಗೋನಲ್ಲ, ಯಾಕಂದ್ರೆ ಪೇಪರ್ ಅಲ್ಲಿ ಆಗಿರೋದು ಇಲ್ಲಿ ಮೇಲ್ಗಡೆ ಸಾಲ್ಡೇಜ್ ಆಗುತ್ತೆ. ಹಾಗಾಗಿ ನೋಡಿ ಕೆಳಗಡೆ ಮಾರ್ಜಿನ್ ಅನ್ನ ನಾವು ಬಟ್ಟೆ ಕಟ್ ಮಾಡ್ತೀವಲ್ಲ ಆನಂತರ ಆಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 15 ಇಂಚ್ ತಗೊಳ್ಳಿ. ಒಟ್ಟು ಟೋಟಲ್ ನಿಮ್ದು ಎಷ್ಟು ಬ್ಲೌಸ್ ಉದ್ದ ಇದೆ ಅದಕ್ಕೆ 1 ಇಂಚ್ ಪ್ಲಸ್ ಮಾಡಿ ತಗೊಳ್ಳಿ ನೀವು, ಆಯ್ತಾ. ನಾ 14 ಇಂಚ್ ಇದೆ ನೋಡಿ, ನಾನು ಮೇಲ್ಗಡೆಗೆ 1/2 ಇಂಚು ಮಾರ್ಜಿನ್ ತಗೊಂತ ಇದೀನಿ. ಅಲ್ಲಿಗೆ 14.5 ಇಂಚ್ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 14.5 ಅಂದ್ರೆ 14 ಉದ್ದ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ ಇದಕ್ಕೆ ಲೈನ್ ಹಾಕೋಣ. ಸ್ನೇಹಿತರೆ ಇವಾಗ ನಾವು ಮೊದಲಿಗೆ ಬಂದು ನಾವು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಣ. ಆರ್ಮೋಲ್ ಡೌನಿಂಗ್ ಅಂದ್ರೆ ನಮ್ಗೆ ಮೇನ್ ಚೆಸ್ಟ್ ಪಾಯಿಂಟ್ ಆಗುತ್ತೆ. ಓಕೆ, ಅಪ್ಪರ್ ಚೆಸ್ಟ್ ಪಾಯಿಂಟ್ ಎರಡು ಒಂದೇ, ಆರ್ಮೋಲ್ ಡೌನಿಂಗ್ ಒಂದೇ, ಅಪ್ಪರ್ ಚೆಸ್ಟ್ ಪಾಯಿಂಟ್ ಒಂದೇ, ಎರಡು ಒಂದೇ. ನಮಗೆ ಇವಾಗ ಎಷ್ಟು ಬೇಕು ಅಂದ್ರೆ ನೋಡಿ ತುಂಬಾ ಈಸಿಯಾಗಿ ನಿಮ್ಗೆ ಹೇಳ್ಬಿಡ್ತೀನಿ. 16 ಇಂಚು ಇದು ಆರ್ಮೋಲ್ ಇದೆ. ಓಕೆ, ನೀವು ಇನ್ನೊಂದು ಕ್ಯಾಲ್ಕುಲೇಷನ್ ಹಾಕಿ ಮಾಡ್ಬೋದು. ಇದನ್ನ ನೋಡಿ ಎರಡು ಭಾಗ ಮಾಡಿದ್ರೆ ನಮ್ಗೆ ಎಷ್ಟು ಇಂಚ್ ಬರುತ್ತೆ, 8 ಇಂಚ್ ಬರುತ್ತೆ. ಓಕೆ, 8 ಇದರಲ್ಲಿ -2 ಇಂಚ್ ಮಾಡಿ, ಟೋಟಲ್ ಎಷ್ಟಾಯ್ತು, 6 ಇಂಚು ನಾವು ಆರ್ಮೋಲ್ ಡೌನಿಂಗ್ ಅನ್ನ ಇಡೋಣ. ನಿಮ್ಗೆ ಗೊತ್ತಾಗುತ್ತೆ 16 ಅಥವಾ 14.5, 16.5 ನಮಗೆ ಇಷ್ಟು ಬರಬೇಕದು. ಓಕೆ, ಅಂದ್ರೆ ಇಲ್ಲಿಗೆ 6 ಇಂಚು ನಮಗೆ 6 ಇಂಚಿಗೆ ನಮಗೆ ಡೌನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಚೆಸ್ಟ್ ಪಾಯಿಂಟ್ ಸಿಗುತ್ತೆ. ಓಕೆ, ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಗೆ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ಮೇನ್ ಅಪ್ಪರ್ ಚೆಸ್ಟ್ ಪಾಯಿಂಟ್, ಇದು ನೆನಪಿರ್ಲಿ. ನಮಗೆ ಇದು ಮೇನ್ ಮಾರ್ಕಿಂಗ್ ಆಗುತ್ತೆ. ಶೋಲ್ಡರ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡೋದ್ರಲ್ಲೂ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ನಾವು ಇವಾಗ ಚೆಸ್ಟ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ, ಅಥವಾ ಆರ್ಮೋಲ್ ಡೌನಿಂಗ್. ಓಕೆ, ಎರಡು ಒಂದೇ, 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ಓಕೆ, ಇವಾಗ ಬಂದು ಶೋಲ್ಡರ್ ಬಂದು ಎಷ್ಟಿದೆ, 14 ಇಂಚು ಶೋಲ್ಡರ್ ಇದೆ. ನೋಡಿ 14 ಇಂಚು ಶೋಲ್ಡರ್. ಈ ಮೆಜರ್ಮೆಂಟ್ ಅಲ್ಲಿ ನಾನು ಇವಾಗ ಇದಕ್ಕೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ತೀನಿ. ನೋಡಿ 14ರಿಂದ ನಾವು ಎರಡು ಭಾಗ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ, 7 ಇಂಚ್ ಆಗುತ್ತೆ. ಇದಕ್ಕೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿ ಟೋಟಲ್ ನಾನು 7.5 ಇಂಚಿಗೆ ಫುಲ್ ಶೋಲ್ಡರ್ ನ ಮೆಜರ್ಮೆಂಟ್ ತಗೊಂತ ಇದ್ದೀನಿ. ಫುಲ್ ಶೋಲ್ಡರ್ ಇದು ನೆನಪಿರಲಿ. ಇದರಲ್ಲಿ ನಾವು ಲೆಸ್ ಮಾಡ್ಕೋಬೇಕು. ನೀವು ಬ್ಯಾಕ್ ನೆಕ್ ಡೀಪ್ ಅನ್ನ ಎಷ್ಟು ಇರ್ತೀರಾ ಅದ್ರ ಮೇಲೆ ನಾವು ಲೆಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ 7.5, ನೋಡಿ 7.5 ಇಂಚಿಗೆ ಕರೆಕ್ಟ್ ಆಗಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾನ. ಇವಾಗ ಇದಕ್ಕೆ ಒಂದು ಲೈನ್ ಅನ್ನ ಹಾಕೋಣ. ಇದು ನಮ್ಗೆ ಫುಲ್ ಶೋಲ್ಡರ್. ನೋಡಿ ಇದು ಫುಲ್ ಶೋಲ್ಡರ್, 15 ಇಂಚು ಮಾರ್ಜಿನ್ ಸೇರಿಸಿ. ಓಕೆ, ಇವಾಗ ನಾವು ಡೀಪ್ಗೆ ಬರೋಣ ಸ್ನೇಹಿತರೆ. ನೋಡಿ ಡೀಪ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಯಾವ ಡೀಪ್, ಎಷ್ಟು ಇಂಚು ಡೀಪ್ ಇಟ್ಟಾಗ ನಾವು ಎಷ್ಟು ಇಂಚು ಶೋಲ್ಡರ್ ಅನ್ನ ತಗೋಬೇಕು ಅನ್ನೋದಕ್ಕೋಸ್ಕರ ನೋಡಿ ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 1 ಇಂಚಿಗೆ ನೋಡಿ 6, 7 ಇಂಚಿಗೆ 8, 9, 10. ನಮಗೆ ಮೇನ್ ಬಂದು 10ನೇ ಪಾಯಿಂಟ್ ಅನ್ನ ನೀವು ನೆನಪಿಟ್ಕೊಳ್ಳೇಬೇಕು. 11 ನೀವು ಎಷ್ಟಾದ್ರೂ ಇಡ್ಬೋದು. ನೋಡಿ ಬ್ಯಾಕ್ ನೆಕ್ ಡೀಪ್ ಬಂದು ಎಷ್ಟಾದ್ರೂ ಇಡ್ಬೋದು. ಮಿನಿಮಮ್ ನಮಗೆ 10ರದ್ದು ಕೌಂಟ್ ಮಾಡ್ಕೋಬೇಕು ನಾವು. ಓಕೆ, ನೋಡಿ ಇದು 10 ಇಂಚಿಗೆ, ಇಲ್ಲಿ 10 ಇಂಚು. ಇಲ್ಲಿ ನಾನು ಇಂಚಸ್ ಬರ್ಕೊಂತೀನಿ. ನೋಡಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. 9, 8, 7, 6, 5, 4, 3, 2, 1. ನೋಡಿ ಇಷ್ಟು ನಾವು ಮೇನು. ಇವಾಗ ಬಂದು ನಮಗೆ ಇದು ಬ್ಯಾಕ್ ನೆಕ್ ಲೆಂತ್ಗೋಸ್ಕರ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ 11 ಇದೆ, 12 ಇದೆ. ನಮಗೆ ಬೇಕಾಗಿರೋದು ಇವತ್ತು ಈ ಬ್ಲೌಸ್ಗೆ 10 ಇಂಚ್ ನಾವು ಡೀಪ್ ಅನ್ನ ಇಡ್ತಾ ಇದೀವಿ. ಓಕೆ, 10 ಇಂಚ್ ಡೀಪ್ ಅನ್ನ ಯಾವ ರೀತಿ ಇಡ್ಬೇಕು ನೋಡಿ. 2 ಇಂಚ್ ಏನಿದೆ ನೋಡಿ, 2 ಇಂಚ್ ಇಲ್ಲಿ 2 ಮಾರ್ಕ್ ಮಾಡ್ಕೊಂಡಿದೀವಿ. ನೀವು ಯಾವ 2 ಇಂಚ್ ಏನಿದೆ ಇದಕ್ಕೆ ನೀವು ಫುಲ್ ಶೋಲ್ಡರ್ ಅನ್ನ ಇಡಬೇಕು. 2 ಇಂಚು ನೀವೇನಾದ್ರೂ ನೆಕ್ ಲೆಂತ್ ಅನ್ನ ಇಡ್ತೀವಿ ಅಂದ್ರೆ ಫುಲ್ ಶೋಲ್ಡರ್ ಬಂದು 15 ಇದೆ, 15 ಇಡಬೇಕು ನೀವು. ಅದಕ್ಕಿಂತ ಕಡಿಮೆ ಮಾಡಬಾರ್ದು. ಇದರ ನಂತರ ಬಂದಾಗ ಏನ್ ಮಾಡ್ಬೇಕಂದ್ರೆ ಪ್ರತಿ 1 ಇಂಚಿಗೂ ಕೂಡ ನೀವು 1/4 ಇಂಚ್ ಲೆಸ್ ಮಾಡ್ಕೋಬೇಕು. ನೋಡಿ ಇದು 1/4 ಇಂಚು ಇಲ್ಲಿಗೆ ಲೆಸ್ಸು, ಇಲ್ಲಿಗೆ 1/2 ಇಂಚ್ ಲೆಸ್ಸು, ಇಲ್ಲಿಗೆ 3/4 ಇಂಚ್ ಲೆಸ್ಸು, ಹಾಗೆ ಇಲ್ಲಿಗೆ 1 ಇಂಚ್ ಲೆಸ್, ಹಾಗೆ ಇಲ್ಲಿಗೆ ಬಂದು 1/4 ಇಂಚ್ ಲೆಸ್ ಆಗುತ್ತೆ. ಶೋಲ್ಡರ್ ಫುಲ್ ಶೋಲ್ಡರ್ ಅಲ್ಲಿ ಇಷ್ಟನ್ನ ಲೆಸ್ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ಇವಾಗ ಬಂದು
1.5 ಇಂಚ್ ಆಗುತ್ತೆ. ಇಲ್ಲಿಗೆ 1.25 ಇಂಚ್ ಆಗುತ್ತೆ. ಹಾಗೆ ಇಲ್ಲಿಗೆ ಬಂದು 2 ಇಂಚ್ ಆಗುತ್ತೆ. ಇದಕ್ಕಿಂತ ನಂತರ ಏನಾದರೂ ನೆಕ್ ಲೆಂತ್ ಬಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಮಿನಿಮಮ್ 2 ಇಂಚನ್ನ ಯೂಸ್ ಮಾಡಿ, ಇದಕ್ಕಿಂತ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ, ಅದು ಕರೆಕ್ಟ್ ಆಗಿರುತ್ತೆ ಫಾರ್ಮುಲಾ. ಇವಾಗ ನಾವು 10 ಇಂಚು ಬ್ಯಾಕ್ ನೆಕ್ ಲೆಂತ್ ಅನ್ನ ಇಡ್ತಾ ಇರೋದ್ರಿಂದ ನಾವು 2 ಇಂಚು ಶೋಲ್ಡರ್ನ ಲೆಸ್ ಮಾಡ್ಬೇಕು. ಇದರಲ್ಲಿ ನಾವು ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆಡ್ ಮಾಡಿದೀವಿ, ನೆನಪಿರ್ಲಿ. ಆ ನಂತರ ಆಡ್ ಮಾಡೋ ಅವಶ್ಯಕತೆ ಇಲ್ಲ, ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗಲೇ ನಾನು ಆಡ್ ಮಾಡಿದ್ದೀನಿ. ನೋಡಿ, ಇಲ್ಲಿ 2 ಇಂಚು ಟೋಟಲ್ ಅನ್ನ ನಾನು ಲೆಸ್ ಮಾಡ್ಕೊಂತೀನಿ. ನೋಡಿ, ಟೋಟಲ್ 2 ಇಂಚ್ ಲೆಸ್ ಮಾಡ್ಕೊಂಡಾಗ ನಮಗೆ ಶೋಲ್ಡರ್ ಎಷ್ಟು ಬಂತು ನೋಡಿ, ಇಲ್ಲಿ 5.5 ಇಂಚ್ ಬಂತು. ಇಲ್ಲಿ ಕೂಡ ಅಷ್ಟೇ 5.5 ಇಂಚ್. ನೀವು ಮಾಮೂಲಿ ಕಟ್ಟಿಂಗ್ ಅಲ್ಲಿ ನೋಡಿರ್ತೀರಾ 5.5 ಇಂಚು ಬಂತು. ತುಂಬಾ ಜನಕ್ಕೆ ಇವಾಗ ಒಂದು ಕ್ವಶನ್ ಹುಟ್ಟುತ್ತೆ, ನಾವು ನೆಕ್ ಬಿಡ್ತನ್ನ ಎಷ್ಟು ಇಡಬೇಕು? ನೋಡಿ, ನಮಗೆ ನೆಕ್ ಬಿಡ್ತು ಜಾಸ್ತಿ ಬೇಕು, ಜಾಸ್ತಿ ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಕಸ್ಟಮರ್ ಹೇಳ್ತಾರೆ ನೀವು ಆಗಲೇ ಇಡಂಗಿಲ್ಲ ನೆಕ್ ಡೀಪ್ ಅಂತ ಹೇಳಿ ತುಂಬಾ ಜನ ನಿಮ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆ ನಿಮಗೆ ಜಾಸ್ತಿ ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗುತ್ತೋ ಅನ್ನೋ ಭಯ ನಿಮಗೆ. ತೋರಿಸ್ತೀನಿ ನಾನು ಯಾವ ರೀತಿ ಇಡ್ಬೇಕಂತ. ಇವಾಗ ಬಂದು ನಾವು ಮೇನ್ ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ, ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನೀವೇನಾದ್ರೂ ನೋಡಿ ಸ್ನೇಹಿತರೆ 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದನ್ನ 4ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ? 9, 2, 18, 36, 9 ಚೆಸ್ಟ್ ಇದೆ. ನೋಡಿ, ನೀವು ಒಂದು ಸಿಂಪಲ್, ಇದು ಮತ್ತೆ ಬೇರೆ ಮೆಥಡ್ ಇದೆ ನೋಡಿ. ಇದರಲ್ಲಿ 2 ಪಾಯಿಂಟ್ಗಿಂತ 1 ಪಾಯಿಂಟ್ ಕಡಿಮೆ ಮಾಡ್ಕೊಂತ ಬರ್ಬೇಕು. ಏನಾದ್ರೂ ಚೆಸ್ಟ್ ಮೆಜರ್ಮೆಂಟ್, ಈ ಚೆಸ್ಟ್ ಲೈನ್ ಇದೆಯಲ್ಲ, ಇದಕ್ಕಿಂತ ಏನಾದ್ರೂ ನೆಕ್ ಲೆಂತ್ ಅನ್ನ ನೀವು ಕಡಿಮೆ ಮಾಡ್ಕೊಂತ ಹೋದ್ರಿ ಅಂದ್ರೆ ಇಲ್ಲಿ ಕೂಡ ಅಷ್ಟೇ ನೀವು ಒಂದು ಪಾಯಿಂಟ್ ಅಥವಾ 2 ಪಾಯಿಂಟ್ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ಚೆಸ್ಟ್ ಮೆಜರ್ಮೆಂಟ್ ಅನ್ನು. ಯಾಕಂದ್ರೆ ಇಲ್ಲಿ ಬಟ್ಟೆ ಕಡಿಮೆ ಆಗುತ್ತೆ, ಹಾಗಾಗಿ ಇಲ್ಲಿ ಬಿಗಿ ಆಗುತ್ತೆ. ಕೆಳಗಡೆ ಬಂದಷ್ಟು ಇಲ್ಲಿ ಫ್ರೀ ಆಗುತ್ತೆ, ಯಾಕಂದ್ರೆ ಜಾಸ್ತಿ ನೆಕ್ ಬ್ರಾಡ್ ಇರೋದ್ರಿಂದ ಇಲ್ಲಿ ಫ್ರೀ ಆಗಿ ನಮ್ಗೆ ಎಕ್ಸ್ಟ್ರಾ ಅಲ್ಲಿ ಸಿಗುತ್ತೆ ಬಟ್ಟೆ. ಹಾಗಾಗಿ ಇವಾಗ ಬಂದು ನೀವು ಡೀಪ್ ನೆಕ್ ಇಂದ ಬ್ಲೌಸ್ ನೋಡ್ತಾ ಇದೀರಿ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ನೀವು ಡೀಪ್ ನೆಕ್ ಇಡ್ತೀರಾ, 9 ಇಂಚವರೆಗೂ ಇಡ್ತೀರಾ. ಹಾಗಾಗಿ ಇದರಲ್ಲಿ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಬಹಳ ತುಂಬಾ ಕ್ರಿಟಿಕಲ್ ಇದೆ, ಅದನ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಹಾಗಾಗಿ 9 ಇಂಚು ಚೆಸ್ಟ್ ಇದೆಯಲ್ಲ ಅಷ್ಟೇ ಇಡಿ, ಯಾಕಂದ್ರೆ ನಾವು ಡೀಪ್ ಇಡ್ತಾ ಇದೀವಿ. ಬ್ಯಾಕ್ ನೆಕ್ ಬಂದು ಡೀಪ್ ಅನ್ನ ಜಾಸ್ತಿ ಇಡೋದ್ರಿಂದ ನೀವು ಆಸ್ ಇಟ್ ಈಸ್ ಎಷ್ಟಿದೆಯೋ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ ಇಡಿ. ಇನ್ ಕೇಸ್ ನೀವು 2 ಇಂಚ್ ಇಡ್ತೀರಾ ಅಂತ ಅನ್ಕೊಳ್ಳಿ, 2 ಇಂಚ್ ಇಟ್ರೆ ನೀವು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. 9 ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೀವು, ಯಾಕಂದ್ರೆ ಇಲ್ಲಿ ಡೀಪು ಕಡಿಮೆ ಆಗುತ್ತೆ. ಡೀಪ್ ಕಡಿಮೆ ಆದಷ್ಟು ನಮ್ಗೆ ಇಲ್ಲಿ ಟೈಟ್ ಆಗುತ್ತೆ ಬ್ಲೌಸ್. ಹಾಗಾಗಿ ನಾವಿಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಲೂಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಡೀಪ್ ಜಾಸ್ತಿ ತಗೊಳೋದ್ರಿಂದ ನಮ್ಗೆ ಅವಶ್ಯಕತೆ ಇಲ್ಲ. ನಿಮ್ದು ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ನೀವು ಬ್ಲೌಸ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀರಾ ನೀವು ಅಷ್ಟನ್ನೇ ಇಡಿ. ಓಕೆ, ನೋಡಿ, ನಾನು 9 ಇಂಚನ್ನ ಮಾರ್ಕ್ ಮಾಡ್ಕೊಂತೀನಿ. 9 ಇಂಚು. ಸೊಂಟದ ಅಳತೆ ಬಂದು ಎಷ್ಟಿದೆ? 28 ಇಂಚ್ ಇದೆ. ನೋಡಿ, 28 ಇದೆ. 28 4ರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 7 ಇಂಚು ಬರುತ್ತೆ ಒಂದ್ ಸೈಡು, ಪ್ಲಸ್ 1 ಇಂಚು ನಾನು ಡಾಟಿಗೋಸ್ಕರ ಮಾರ್ಕ್ ಮಾಡ್ಕೊಂತೀನಿ. ನೋಡಿ, ಇಲ್ಲಿ ಕಡಿಮೆ ಮಾಡ್ತೀನಿ ನಾನು, ಯಾಕಂದ್ರೆ ಡೀಪ್ ಜಾಸ್ತಿ ಆದಷ್ಟು ನಾವು ಡಾಟ್ ಅನ್ನ ಕಡಿಮೆ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಡಾಟ್ ಮೇನ್ ನಮಗೆ ಜಾಸ್ತಿ ಡೀಪ್ ಆದಷ್ಟು ನಮಗೆ ಇಲ್ಲಿ ಸ್ಪೇಸ್ ಬೇಕು ಇಲ್ಲಿ. ಹಾಗಾಗಿ ನಾವು ಡಾಟ್ ಅನ್ನ ಮಾಡ್ಕೊಂತೀವಿ ಮಿನಿಮಮ್ 1 ಇಂಚ್. ನಾನು ಇಲ್ಲಿ 3/4 ಇಂಚ್ ಮಾತ್ರ ಇಡ್ತಾ ಇದ್ದೀನಿ. ಅಲ್ಲಿ 7 ಪ್ಲಸ್ 1 3/4 ಇಂಚು ಟೋಟಲ್ ನೋಡಿ 7 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಂತೀನಿ. ಡಾಟ್ ಸೇರಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಇದಕ್ಕೆ ಲೈನ್ ಹಾಕೋಣ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದು ಈ ಸ್ಕೇಲು 1.5 ಇಂಚ್ ಇದೆ, ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂತೀನಿ. ಓಕೆ, ಇದು 28 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 7 ಇಂಚ್ ಬರುತ್ತೆ. ಇವಾಗ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ನೋಡಿ, ಇದು 2 4 1 ಪಾಯಿಂಟ್ ಕಡಿಮೆ ನಮಗೆ ಇಲ್ಲಿ ಡಾಟ್ ಬರುತ್ತೆ. ಈ ಡಾಟ್ ಬಂದು ನೀವು 3 ಇಂಚ್ವರೆಗೂ ಇಟ್ಟರೆ ಸಾಕು ಸ್ನೇಹಿತರೆ. ನೋಡಿ, 2.25 ಅಥವಾ 3 ಇಂಚ್ವರೆಗೂ ಇಟ್ಟರೆ ಸಾಕು. ಇದು ನೆನಪಿರ್ಲಿ. ನಾವು 1 ಇಂಚ್ ಕೂಡ ಡಾಟ್ ತಗೊಂಡಿಲ್ಲ, ಯಾಕಂದ್ರೆ ಇದು ನನ್ನ ಅನುಭವ ಮಾತ್ರ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋದನ್ನ ಮಾತ್ರ ಹೇಳ್ತಾ ಇದ್ದೀನಿ. ನೀವು 1 ಇಂಚ್ ಇಡ್ತೀವಿ ಅಂದ್ರೆ ಇಡಬಹುದು, ಏನೋ ತೊಂದರೆ ಇಲ್ಲ, ಅದು ನಿಮ್ಮ ಇದು ಬಿಟ್ಟಿದ್ದು. ಇವಾಗ ಬಂದು ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ. ಆರ್ಮೋಲ್ ಶೇಪ್ಗೆ ಇಲ್ಲಿ ನಾನು 1 ಇಂಚು ನೋಡಿ, ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೆನಪಿರ್ಲಿ, 1 ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಗೆ ಇಲ್ಲಿ ಮೇಂಟು ನೋಡಿ, ಇದು ಆರ್ಮೋಲ್ ಡೌನಿಂಗ್ ಇದೆಯಲ್ಲ, ಇದು ಸೆಂಟರ್ ಪಾಯಿಂಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು ಎಷ್ಟಿದೆ? 5.5 ಇದೆ. 5.5 ಅರ್ಧ ಬಂದು ನಮಗೆ 2.25 ಆಗುತ್ತೆ. ನಮಗೆ ಇದು ಮೇನ್ ಪಾಯಿಂಟ್ ನಿಮಗೆ ನೆನಪಿರ್ಬೇಕು. ಇದು ನಾವು ಶೋಲ್ಡರ್ನ ಜಾಸ್ತಿ ಮಾಡೋದಾಗ್ಲಿ ಕಡಿಮೆ ಮಾಡೋದಾಗ್ಲಿ, ಇದು ಮೇನ್ ಪಾಯಿಂಟ್ ನಮಗೆ ಇದು ನೆನಪಿರ್ಲೇಬೇಕು. ನೋಡಿ, ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಜಾಸ್ತಿ ಡೀಪ್ ಇಡ್ತೀವಿ ಅಂದ್ರೆ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಬೇಕು. ಇದು ಒಂಥರ ನೋಡಿ ಫಿಕ್ಸ್ಡ್ ಲೈನ್ ಇದ್ದಂಗೆ, ಇದು ಫಿಕ್ಸ್ಡ್ ಮಾರ್ಕಿಂಗ್. ಇದನ್ನ ನಾವು ಚೇಂಜಸ್ ಮಾಡಂಗಿಲ್ಲ. ಇವಾಗ ನಾವು ಶೋಲ್ಡ್ರಿಗೆ ಬರೋಣ ಸ್ನೇಹಿತರೆ. ನೋಡಿ, ನಾವು ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೊಂಡಿಲ್ಲ. ಶೋಲ್ಡರ್ ಎಷ್ಟು ಇಡಬೇಕು ಅಷ್ಟು, ಅಂದ್ರೆ ಡೀಪ್ ಜಾಸ್ತಿ ಬೇಕಂದ್ರೆ ಕಡಿಮೆ ಶೋಲ್ಡರ್ ಬರುತ್ತೆ, ಹೌದಾ? ಕಡಿಮೆ ಶೋಲ್ಡರ್ ಎಷ್ಟು ಬೇಕು ಅನ್ನೋದು ನೀವು ಮೊದಲಿಗೆ ನೀವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾವು ಇವಾಗ ಇಲ್ಲಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನಂದ್ರೆ
ಚೆಸ್ಟ್ ಶೋಲ್ಡ್ರಲ್ಲಿ 2 ಇಂಚು ಡೀಪ್ 10 ಇಂಚು ಡೀಪ್ ಇಟ್ಟಾಗ ನಾವು 3 ಇಂಚು ಶೋಲ್ಡರ್ನ ಇಡಬೇಕು. ಮಿನಿಮಮ್ ಬಂದು 3 ಇಂಚು ಇಡ್ಬೇಕು ಇದಕ್ಕೆ. ಓಕೆ, 3 ಇಂಚ್ ಇಟ್ಟಾಗ ನೀವೇನು ಇದರಲ್ಲಿ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. 3 ಇಂಚ್ ಇಲ್ಲಿ ಇಡ್ಬೋದು, ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬೋದು. ನೋಡಿ ಎಷ್ಟು ಉಳಿಯುತ್ತೆ ಅಲ್ಲಿಗೆ, ನಮಗೆ 2.5 ಇಂಚು ನೆಕ್ ವಿಡ್ತ್ ಉಳಿಯುತ್ತೆ. ಇಲ್ಲ ನಮಗೆ ಜಾಸ್ತಿ ಬೇಕು ಅಂದ್ರೆ ಶೋಲ್ಡರ್ ಕಡಿಮೆ ಆಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನೋಡಿ ಇವಾಗ ಶೋಲ್ಡರ್ ಕಡಿಮೆ ಆಗ್ಬೇಕು ಅಂದ್ರೆ ನೀವು ಈಗ ನಾವು 2.5 ಇಂಚ್ ಇದು 3 ಇಂಚ್ ಇಡ್ತೀವಿ ಅನ್ಕೊಂಡು ನೋಡಿ. ಇವಾಗ ನಾವು 3 ಇಂಚ್ ಶೋಲ್ಡರ್ ಇಟ್ಟರೆ ಏನೋ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಇದು ಮಾಡ್ಬೋದು. ನೋಡಿ 3 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ. ಇನ್ ಕೇಸ್ ನೀವು ಶೋಲ್ಡರ್ನ ಇದಕ್ಕಿಂತ ಕಡಿಮೆ ತಗೋಬೇಕು. ನೋಡಿ ಇವಾಗ ನಾನು 2.5 ಇಂಚ್ ಇಡ್ತೀನಿ ಅನ್ಕೊಂಡು, 2.5 ಇಡ್ತೀನಿ ಅಂದ್ರೆ ಮಾರ್ಕ್ ಮಾಡ್ಕೋಬಾರ್ದು. ಇಲ್ಲಿ 1/4 ಇಂಚು ನಾವು ಒಳಗೆ ಬರಬೇಕು. ನೋಡಿ ಈ ಲೈನಿಂದ ಒಳಗೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಕಾಣಿಸ್ತಾ ಇದೆ ನಿಮ್ಗೆ, ಇಲ್ಲಿ 1/4 ಇಂಚು ನಾನು ಮಾರ್ಕ್ ಮಾಡ್ಕೊಂತೀನಿ. ಓಕೆ, 2.5 ಇಡ್ತೀನಿ ಅಂದ್ರೆ ಇಲ್ಲ ನಾವು ಇನ್ನೂ 2 ಇಂಚು ಶೋಲ್ಡರ್ ಬಂದು 2 ಇಂಚು ಅಂದ್ರೆ ನಾವು ರೆಡಿ ಹೇಳ್ತಾ ಇಲ್ಲ. ಅದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗಿ 1.25 ಅಥವಾ 1.25 ಹಿಂಗ್ ಉಳಿಯುತ್ತೆ. ನಾನು ನಿಮ್ಗೆ ಟೋಟಲ್ ಶೋಲ್ಡರ್ ಹೇಳ್ತಾ ಇದ್ದೀನಿ. ನೋಡಿ 1/4 ಇಂಚು. ಓಕೆ, ಅಲ್ಲಿ 1/4 ಇಂಚು ಅಂದ್ರೆ 2.5 ಇಡ್ತೀನಿ ಅಂದ್ರೆ ಶೋಲ್ಡರ್ ನೀವು 1/4 ಇಂಚು ಒಳಗಡೆ ಬರಬೇಕು. ಇಲ್ಲ 2 ಇಂಚು ಶೋಲ್ಡರ್ ಇಡ್ತೀನಿ ಅಂದ್ರೆ ಇಲ್ಲಿ ಇನ್ನೊಂದು 1/4 ಇಂಚು ಬರಬೇಕು. ಇದು ಬಂದಾಗ ಇದು ನಮಗೆ ಇಲ್ಲಿ ನೋಡಿ ಇದು 2.5 ಇಂಚು ಶೋಲ್ಡರ್ ಇಟ್ಟಾಗ, ಇದು 2 ಇಂಚು ಶೋಲ್ಡರ್ ಇಟ್ಟಾಗ. ಇನ್ ಕೇಸ್ ನೀವು 3 ಇಂಚ್ ಇದೆ ಇದು, ಇಲ್ಲ ನಮಗೆ ಜಾಸ್ತಿ ಬೇಕು 3.5 ಇಂಚ್ ಬೇಕು. 3.5 ಇಂಚ್ ಬೇಕಂದಾಗ ಹೆಂಗ್ ಮಾಡ್ಬೇಕಂದ್ರೆ ಈ ಲೈನಿಂದ 1/4 ಇಂಚು ಹೊರಗಡೆ ಹೋಗ್ಬೇಕು. ನೋಡಿ 1/4 ಇಂಚು 3.5ಗೆ 4 ಇಂಚ್ ಇರ್ತೀವಿ ಶೋಲ್ಡರ್ ಅನ್ಕೊಳ್ಳಿ, ಅವಾಗ ನಾವು ಇನ್ನೂ ಒಂದು 1/4 ಇಂಚು ಹೊರಗಡೆ ಹೋಗ್ಬೇಕು. ನೋಡಿ ಇಷ್ಟು, ಇದು 1/4 ಇಂಚು ಇಷ್ಟು. ಓಕೆ, ಮತ್ತೇನು ಡಿಫ್ರೆನ್ಸ್ ಬರುತ್ತೆ ನೋಡಿ. ನೀವು ಈ ಪಾಯಿಂಟ್ ಇಂದ ಹೊರಗಡೆ ಹೋದಾಗ ನೀವು ಇಲ್ಲಿ ಕ್ರಾಸ್ ಅನ್ನ ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲೊಂದು ಕ್ರಾಸ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಈ ಲೈನಿಂದ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀವು ಈ ಲೈನಿಂದ ಹೊರಗಡೆ ಹೋಗ್ತೀವಿ ಅಂದ್ರೆ, ಈ ಲೈನಿಂದ ಅಂದ್ರೆ ಇದು 3 ಇಂಚಿಂದು, ಇದು 3.5, ಇದು 4. ನೋಡಿ ಇಲ್ಲಿ ಬರ್ಬಿಡ್ತೀನಿ. ಇದು 3.5 ಇಂಚಿಗೆ ನೀವೇನಾದ್ರೂ ಶೋಲ್ಡರ್ ಇಟ್ರೆ, ಇದು 4 ಇಂಚು ಶೋಲ್ಡರ್ ಇಟ್ರೆ, ಇದು 4 ಇಂಚು, ಇದು 3.5 ಇಂಚು, ಹಾಗೆ ಇದು 3 ಇಂಚು ಮೇನ್ ಪಾಯಿಂಟ್, ಹಾಗೆ ಇದು 2.5, ಇದು 2. ನೋಡಿ ಇವಾಗ ಇಲ್ಲಿಂದ ಇಟ್ಟಾಗ ನಾವು ಮೇಲಕ್ಕೆ ತಗೊಂಡಿವಿ. ಈಗ ಇಲ್ಲಿ ಈ ಲೈನಿಂದ ಒಳಗಡೆ ಇಟ್ಟಾಗ ಏನ್ ಮಾಡ್ಬೇಕು, ಇಲ್ಲಿಂದ ಈ ಒಳಗಡೆ ಇಟ್ಟಾಗ ನಾವು ಡೌನ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇಂದ ಡೌನ್ಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ನೋಡಿ ಇವಾಗ ಡೌನ್ಗೆ ಮಾರ್ಕ್ ಮಾಡ್ಕೋಬೇಕು. ನಾನು ಇದಕ್ಕೆ 2.5 ಇಂಚು ಇಡ್ತಾ ಇದ್ದೀನಿ. ನೋಡಿ 2.5 ಇಂಚ್ ಇಡ್ತೀನಿ. ನೋಡಿ ನಮ್ಗೆ 2.5 ಇಂಚ್ ಇಟ್ಟರೆ ನಮಗೆ 1.25 ಇಂಚು ಶೋಲ್ಡರ್ ಉಳಿಯುತ್ತೆ. ರೆಡಿ ಬಂದು 2.5 ಇಟ್ಟರೆ ನೋಡಿ ನಾನು 2.5ನೇ ಇಡ್ತಾ ಇದ್ದೀನಿ. ನೋಡಿ 2.5 ಇಡ್ತೀನಿ ಅಂದ್ರೆ ಈ ಪಾಯಿಂಟ್ ಇಂದ ಮಾರ್ಕ್ ಮಾಡ್ಕೋಬೇಕು 2.5. ಓಕೆ, 2.5 ಇಂಚು ನಾನು ಇಲ್ಲಿಗೆ ಶೋಲ್ಡರ್ನ ನಾನು ಇಡ್ತಾ ಇದ್ದೀನಿ ಈ ಬ್ಲೌಸ್ಗೆ. ಇಲ್ಲಿ ವಿಡ್ತ್ ಬಂದು 3.5 ಇಂಚ್ ಇಡ್ತೀನಿ. ನೀವು ವಿಡ್ತ್ ಎಷ್ಟು ಬೇಕಾದ್ರೂ ನೀವು ಇಟ್ಕೋಬಹುದು. ಬಾಟಮ್ ನೆಕ್ ವಿಡ್ತು ನೋಡಿ ಕೆಳಗಡೆ ಆಗಲ್ಲ, ಹಿಂಗೆ ಅರ್ಥ ಆಗಲ್ಲ ಅಂದ್ರೆ ನೋಡಿ ಇದು ನಮಗೆ ಮೇನ್ ಮಾರ್ಕಿಂಗ್ ಆಯ್ತು. ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನಾವು ಇಲ್ಲಿ ಲೈನ್ ಅನ್ನ ಹಾಕೋಬೇಕು. ನೋಡಿ ಇವಾಗ ನಾವು ಏನಂದ್ರೆ 2.5 ಇಂಚ್ ಇಟ್ಟಿರೋದ್ರಿಂದ ಇಲ್ಲಿಂದ ನಾವು ಇದಕ್ಕೆ ಸೇರಿಸ್ಬೇಕು. ನೋಡಿ ಅದಕ್ಕೆ ಹೇಳಿದೆ ನಮಗೆ ಈ ಪಾಯಿಂಟ್ ಅನ್ನ ನಾವು ಏನು ಮಾಡಂಗಿಲ್ಲ. ನೀವೇನಾದ್ರೂ ಜಾಸ್ತಿ 3.5 ಇಡ್ತೀವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ಬೇಕು. ನೋಡಿ ಇಲ್ಲಿಂದ 3.5 ಇಡ್ತೀವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ 4 ಇಂಚ್ ಇಡ್ತೀನಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇಲ್ಲ 2 ಇಂಚ್ ಇಡ್ತೀವಿ ಅಂದ್ರೆ ನೋಡಿ ಇಲ್ಲಿಂದ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಬಂದು ನಾವು ಅದನ್ನ ಆರ್ಮೋಲ್ ಬಂದು ನಾನು 16.5 ಹೇಳಿದೆ. 16 ಕಾಲು 16 ಇಷ್ಟು ಬಂದ್ರು ನಾನು ಅಡ್ಜಸ್ಟ್ ಆಗುತ್ತೆ ಅಂತ ಒಂದ್ಸರಿ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಮೇನ್ ಬಂದು ಇದೆ. ಓಕೆ, ನಾವು ಇವಾಗ ಇದು ಮಾರ್ಕಿಂಗ್ ಮಾಡಿರೋದು ಶೋಲ್ಡರ್ ಪಾಯಿಂಟ್ 2.5 ಇಂಚಿಗೆ. ಹಾಗಾಗಿ ನಾನು ಇಲ್ಲಿ ನೋಡಿ 1/2 ಇಂಚು ಮಾರ್ಕ್ ಮಾಡ್ಕೊಂತೀನಿ. ಇದು ಮಾರ್ಜಿನ್ ಹೋಗುತ್ತೆ, ಸ್ಟಿಚಿಂಗ್ ಮಾರ್ಜಿನ್. ನೋಡಿ ಇಲ್ಲಿ ಕೂಡ ನಾನು ಮಾರ್ಜಿನ್ ಬಿಡ್ತೀನಿ. ಎಷ್ಟಿದೆ ಆರ್ಮೋಲ್ ಚೆಕ್ ಮಾಡ್ಕೋಣ ಒಂದ್ಸರಿ. ನೋಡಿ ಈ ರೀತಿ ಇಟ್ಕೊಂಡ್ರೆ ಟೇಪು ನಮಗೆ 8.5 ಬರಬೇಕು. ನೋಡಿ ಇಲ್ಲಿ ಒಂಚೂರು ಜಾಸ್ತಿ ಆಗ್ತದೆ ಅಂದ್ರೆ 8.5 ಬರ್ತಾ ಇದೆ. 8 ಕಾಲು ಬಂದ್ರೆ ಸಾಕಾಗಿತ್ತು ನಮ್ಗೆ. ನೋಡಿ ಇಲ್ಲಿ ಇವಾಗ ಇನ್ನೊಂದ್ಸರಿ ಚೆಕ್ ಮಾಡೋಣ. ನೋಡಿ ಕರೆಕ್ಟ್ ಆಗಿ ಇಟ್ಕೊಂಡು ನೋಡಿ 8.5 ಬರ್ತಾ ಇದೆ. ಇದು ನಮಗೆ ಜಾಸ್ತಿ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವು 1/4 ಇಂಚಿನಷ್ಟು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಜಾಸ್ತಿ ಬಂದ್ರೆ ಅವಾಗ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಇದನ್ನ ನಾವು ಈ ತರ ಮಾರ್ಕ್ ಮಾಡ್ಕೋಬೇಕು. ನೋಡಿ
ನೋಡಿ ಇವಾಗ ಚೆಕ್ ಮಾಡೋಣ ಒಂದ್ಸರಿ ಎಷ್ಟು ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ನೋಡಿ ಇನ್ನೂ ಒಂದು ಪಾಯಿಂಟ್ ಏನಾದರೂ ಕಡಿಮೆ ಜಾಸ್ತಿ ಬಂತು ಅಂದರೆ ನಾವು ಕಟ್ಟಿಂಗಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಒಂದ್ಸರಿ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತೇಳಿ. ನೋಡಿ 8.5 ಕಡಿಮೆ ಬರ್ತಾ ಇದೆ. ನಾವಿಲ್ಲಿ ಕಟ್ಟಿಂಗಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು, ಅಷ್ಟು ಬಂದರೆ ಏನೂ ತೊಂದರೆ ಇಲ್ಲ. ಇನ್ನೂ ನಿಮಗೆ ಇನ್ನೂ ಡೌಟ್ ಬಂತು, ಇನ್ನೂ ಜಾಸ್ತಿ ಆಯಿತು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಮೇಲಕ್ಕೆ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಇಷ್ಟಿಗೆ ಕಟ್ ಮಾಡ್ಕೊಂತಾರೆ ಏನು ತೊಂದರೆ ಇಲ್ಲ. 16.5 16.75 ಬಂದರೂ ಕೂಡ ನಾವು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗಾಗಿ ನೋಡಿ ಇವಾಗ ಕಟ್ ಮಾಡೋಣ ಆ್ಯಸ್ ಇಟ್ ಈಸ್ ಹೆಂಗಿದೆ ಅಂತೇಳಿ. ನೋಡಿ ಈ ರೀತಿ ನಮಗೆ ಇಲ್ಲೊಂದು ಡಾಟನ್ನು ಈ ಥರ ಹಿಡಿದ್ರೆ ನೋಡಿ ನಮಗೆ ಎಷ್ಟೇ ಕ್ರಾಸ್ ತಗೊಂಡ್ರೂ ಕೂಡ ಅದು ಸ್ಟ್ರೈಟ್ ಆಗುತ್ತೆ. ಈ ಥರ ಬರುತ್ತೆ ಸ್ಟ್ರೈಟಾಗಿ ಫಿನಿಶಿಂಗ್ ಬಂದರೆ ಪಕ್ಕ ನೋಡಿ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಈ ರೀತಿ ಕಟ್ ಮಾಡಿದರೆ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ಇದು ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೋಡಿ ನಾವು ಉಕ್ಸ್ ಪಟ್ಟಿ ಏನು ಬರುತ್ತಲ್ಲ ಆ ಸೈಡು 1 ಇಂಚು 1.5 ಇಂಚು ಎಕ್ಸ್ಟ್ರಾ ನೀವು ಬಟ್ಟೆಯನ್ನು ಬಿಟ್ಕೊಳ್ಳಿ ಅಥವಾ ಪೇಪರ್ ಅನ್ನು ತಗೊಳ್ಳಿ. ನೋಡಿ ನಾನು ಇಷ್ಟನ್ನ ಒಂದು ಮಾರ್ಕ್ ಹಾಕಂತ ಇದ್ದೀನಿ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋದಲ್ಲಿ. ನೋಡಿ ಈ ರೀತಿ ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವು ಲೈನಿಂಗ್ ಅಲ್ಲಿ ಕಟ್ ಮಾಡ್ತೀವಿ ಅಂದ್ರೂ ಕೂಡ ಅಷ್ಟೇ ಇಷ್ಟು ಬಿಟ್ಕೊಂಡೆ ನೀವು ಕಟ್ ಮಾಡ್ಕೋಬೇಕು. ನಾನು ಹಾಗಾಗಿ ಪೇಪರ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ಆಸ್ ಇಟ್ ಈಸ್ ಇಟ್ಟು ಕಟ್ ಮಾಡೋಣ. ನೋಡಿ ಇದು ಆಸ್ ಇಟ್ ಈಸ್ ನಾವು ಬ್ಯಾಕ್ ನೆಕ್ ಅನ್ನ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಇಟ್ಟು ಶೋಲ್ಡರ್ ಹಾಗೆ ಆರ್ಮ್ ಮೂಲನ್ನ ಕಟ್ ಮಾಡ್ಕೊಳ್ಳೋಣ. ಚೆಸ್ಟ್ ಹಾಗೆ ಇದು ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಇವಾಗ ನೆಕ್ ಲೆಂತ್ ವೆಡ್ತ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇದಕ್ಕೆ ಲೈನ್ ಹಾಕೋಣ. ಇದು ನಮ್ಗೆ ನೋಡಿ ಚೆಸ್ಟ್ ಲೈನ್ ಆಗುತ್ತೆ. ಇದು ಆರ್ಮ್ ಡೌನಿಂಗ್ ಬಂದು ಚೆಸ್ಟ್ ಲೈನ್ ಆಗುತ್ತೆ. ಹಾಗಾಗಿ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ನಾನು ಯಾವ ರೀತಿ ಬ್ಯಾಕ್ ನೆಕ್ ಅನ್ನ ಕಟ್ ಮಾಡಿದ್ದೀನಿ ಅಂತ ಹೇಳಿ. ದಯವಿಟ್ಟು ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ ನಿಮಗೆ ಒಂದು ಅರ್ಥ ಆಗುತ್ತೆ. ಹಾಗೆ ಇದಕ್ಕೆ ನಾವು ಒಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ನೋಡಿ ನಾವು ಬ್ಯಾಕ್ ಶೇಪ್ ಕೂಡ ನೀವು ಬ್ಯಾಕ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದ್ ನೋಡಿದ್ರೆ ಖಂಡಿತ ನಿಮಗೊಂದು ಐಡಿಯಾ ಬರುತ್ತೆ. ದಯವಿಟ್ಟು ಆ ವಿಡಿಯೋ ನೋಡಿದ ನಂತರನೇ ಈ ವಿಡಿಯೋ ನೋಡಿ. ನೋಡಿ ನಾನು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಹಾಗೆ ನೆಕ್ ಲೆಂತ್ ನೋಡಿ ಲೆಂತ್ ಗೆ ಒಂದು ಮಾರ್ಕ್ ಹಾಕತ್ತೀನಿ. ನಮ್ಗೆ ನೆಕ್ ಲೆಂತ್ ಬಂದು ಇದಕ್ಕೆ 6.5 ಇಂಚ್ ಬೇಕು. ನೋಡಿ 6.5 ಇಂಚು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ ನಾನು ಫ್ರಂಟ್ ಪಾರ್ಟ್ ಅಲ್ಲಿ. ನೋಡಿ 6.5 ಇಂಚ್ ಎಲ್ಲಿ ಬರುತ್ತೆ ನೀವು ಎಷ್ಟು ಮೆಜರ್ಮೆಂಟ್ ತಗೊಂಡ್ರೆ ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ಳಿ. ಅಂದ್ರೆ ಅಲ್ಲಿಗೆ 7 ಇಂಚ್ ಮಾರ್ಕ್ ಮಾಡ್ಕೊತೀನಿ. ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಿಮ್ಗೆ ಇಲ್ಲಿ ಡೀಪ್ ಆಗಿ ಈ ತರ ರೌಂಡ್ ಶೇಪ್ ಅನ್ನ ತೆಗೆದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೀವು ನೋಡಿ ಈ ತರ ಸ್ಕೇಲ್ ಇಟ್ರೆ ನಿಮ್ಗೆ ಮತ್ತೆ ಈ ತರ ಡೀಪ್ ಆಗಿ ಕೂಡ ಬಹಳ ಡೀಪ್ ಅನ್ಸಲ್ಲ. ನೋಡಿ ಈ ತರ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ಎಂಡಲ್ ಮಾತ್ರ ಡೌನಿಂಗ್ ಅನ್ನ ಮಾಡ್ಕೊಂಡ್ರೆ ನೀವು. ನಾವಿಲ್ಲಿ ಚೆಸ್ಟ್ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು 36. ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅಂದ್ರೆ 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 9.5 ಇಂಚ್ ಬರುತ್ತೆ. 9.5 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಇಟ್ಟಿದ್ದೀನಿ. ಇವಾಗ ಶೋಲ್ಡರ್ ಬಂದು ಎಷ್ಟಿದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ 5.5 ಇಂಚು ಶೋಲ್ಡರ್ ಇದೆ. 5.5 ಇಂಚು ಶೋಲ್ಡರ್ ಯಾಕೆ ಬಂತು ಏನ್ ಬಂತು ಅಂತ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಆ ವಿಡಿಯೋ ನೋಡಿ ಬನ್ನಿ. ಹಾಗೆ ನೆಕ್ ಲೆಂತ್ ಬಂದು ನಾನು 6.5 ಇಂಚ್ ಬೇಕು. 1/2 ಇಂಚ್ ಮಾರ್ಜಿನ್ ಸೇರಿಸಿ 7 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಅಪೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಪೆಕ್ಸ್ ಪಾಯಿಂಟ್ ಬಂದು ನಾನು 36 ಮೆಜರ್ಮೆಂಟ್ ಗೆ 9.5 ಪ್ಲಸ್ 1/2 ಇಂಚು. ಅಲ್ಲಿಗೆ ಟೋಟಲ್ ಬಂದು ನಾನು ನೋಡಿ ಚೆಸ್ಟ್ ಮೆಜರ್ಮೆಂಟ್ 4ನೇ 1 ಭಾಗ ನೋಡಿ 9.5 ಇದೆ. ಇದಕ್ಕೆ ನಾನು 1/2 ಇಂಚ್ ಅನ್ನ ಆಡ್ ಮಾಡಿ ಟೋಟಲ್ 10 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. 10 ಇಂಚಿಗೆ ಒಂದು ಲೈನ್ ಹಾಕೋಣ. ನೋಡಿ ಇದನ್ನ ನಾನು ಈ ಸೈಡ್ ಮಾರ್ಕ್ ಹಾಕೊಂಡಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿಂದ ಕೆಳಗಡೆಗೆ ನಾನು 3 ಇಂಚಿಗೆ ಒಂದು ಮಾರ್ಕ್ ಹಾಕಂತೀನಿ. ಇದು ಮೇನ್ ಡಾಟ್ ಪಾಯಿಂಟ್. ಓಕೆ, ಮೇನ್ ಡಾಟ್ ಲೈನ್.
ಸೊ ಇವಾಗ ಅಪೆಕ್ಸ್ ಟು ಅಪೆಕ್ಸ್ ಮಾರ್ಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಈ ಸೈಡ್ ಅನ್ನ ಜಾಸ್ತಿ ತಗೊಂಡಿದೀವಿ ನೋಡಿ. ಇದು ತುಂಬಾ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಕೊಡುತ್ತೆ ಈ ರೀತಿ ಮಾಡಿ ನೀವು ನೋಡಿ. ಈ ಲೈನ್ ಇದೆಯಲ್ಲ, ಈ ಲೈನ್ ಇಂದ 1/2 ಇಂಚು ನಾನು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊಂತೀನಿ ನೋಡಿ. 1/2 ಇಂಚು ತಗೊಂತ ಇದೀನಿ ಎಕ್ಸ್ಟ್ರಾ. ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತಗೊಂತೀನಿ. ಇಲ್ಲಿ ಮಾತ್ರ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ. ಹಾಗಾಗಿ ನೋಡಿ ಇಲ್ಲಿ ಒಂದು 1/4 ಇಂಚು ಅಥವಾ 3 ಪಾಯಿಂಟ್ ಎಕ್ಸ್ಟ್ರಾ ತಗೊಂತೀನಿ. ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇದು ನೋಡಿ ಕಂಪಲ್ಸರಿ ಇದು ಸ್ಟಿಚಿಂಗ್ ಮಾರ್ಜಿನ್ ನೋಡಿ. ಈ ಪಾಯಿಂಟ್ ಇಂದ ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಓಕೆ, ಈ ತರ ನೀವು ಬ್ಲೌಸ್ ಅನ್ನ ಕಟ್ ಮಾಡಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ಬಂದು ನಾವು ಅಪೆಕ್ಸ್ ಟು ಅಪೆಕ್ಸ್ ಎಷ್ಟು ಬರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ನ 10ನೇ ಒಂದು ಭಾಗ ಬಂದು 36 ಇದೆ. 10ನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ ನಮ್ಗೆ 3.6 ಬರುತ್ತೆ ನೋಡಿ. ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ 3.8ಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಅಷ್ಟೇ ನೋಡಿ, ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಲೈನ್ ಹಾಕೋಣ ನೋಡಿ. ಈ ಮೆಜರ್ಮೆಂಟ್ ಗೆ ನಾನು ಡಾಟ್ ಅನ್ನ ಕಂಪಲ್ಸರಿ 3 ಇಂಚ್ ಇಡ್ತಾ ಇದ್ದೀನಿ ನೋಡಿ. ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ, ಅಂದ್ರೆ 1.5 ಇಂಚ್ ಒಂದ್ ಸೈಡ್, 1.5 ಇಂಚ್ ಒಂದ್ ಸೈಡ್. ಸೊ 3 ಇಂಚು ಜಾಸ್ತಿ ಆಗುತ್ತೆ, 2.5 ಇಂಚ್ ಇಡೋಣ ನೋಡಿ. 2.5 ಇಂಚು ಹಾಗೆ ಅಂದ್ರೆ 1/4 ಇಂಚ್ ಇಟ್ಟಿದ್ದೀನಿ ಇಲ್ಲಿ. ಈ ಸೈಡ್ ಬಂದು 1/4 ಇಂಚು ನೋಡಿ. 2.5 ಇಂಚು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಇದು ನಿಮ್ಗೆ ಡಾಟ್ ಯಾವ ರೀತಿ ಡಾಟ್ ತೆಗಿಬೇಕಂದ್ರೆ ಬಸ್ಟ್ ಸೈಜ್ ಹೆಂಗಿದೆಯೋ ಹಂಗೆ ನಾವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇದು 36 ಇದ್ರೂ ಕೂಡ ಬಸ್ಟ್ ಸೈಜ್ ಜಾಸ್ತಿ ಇಲ್ದಿರೋದ್ರಿಂದ ನಾನು ಆ ರೀತಿ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಇವೆರಡು ಸೆಂಟರ್ ಅಲ್ಲಿ ನೋಡಿ, ಇಲ್ಲಿ ಇದು ಅಪೆಕ್ಸ್ ಪಾಯಿಂಟ್ ಹಾಗೆ ಇದು ಫುಲ್ ಡಾಟ್ ಪಾಯಿಂಟ್, ಇವೆರಡು ಸೆಂಟರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಂದ್ರೆ ನೋಡಿ ಇದು ಎಷ್ಟಿದೆ, 3 ಇದೆ. 3 ಅರ್ಧ ಬಂದು 1.5 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಲೈನ್ ಅನ್ನ ಹಾಕೊಂಡ್ಬಿಡಿ, ಯಾಕಂದ್ರೆ ನಿಮ್ಗೆ ನಾವು ಬೆಲ್ಟ್ ತೆಗಿಲಿಕ್ಕೂ ಕೂಡ ಇದು ಬೇಕಾಗುತ್ತೆ ನೋಡಿ. ಇವಾಗ ಬಂದು ನೋಡಿ ಈ ಪಾಯಿಂಟ್ ಇಂದ ಸೇರಿಸ್ತಾ ಇದ್ದೀನಿ ನಾನು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಅನ್ನ ಹಾಕೋಣ ನೋಡಿ. ಈ ರೀತಿ ನಾನು ಒಂದು ಲೈನ್ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿಲ್ಲ. ಯಾಕೆ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ಕ್ಯಾಲ್ಕುಲೇಷನ್ ಹಾಕಿ ಮಾಡೋಣ. ಇವಾಗ ಬಂದು ಇದು 30 ಇಂಚು ವೇಸ್ಟ್ ಮೆಜರ್ಮೆಂಟ್ ಇದೆ ನೋಡಿ. ಇದನ್ನ 4ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 7.5 ಇಂಚ್ ಬರುತ್ತೆ. 7.5 ಇಂಚು ನಮ್ಗೆ ಇಲ್ಲಿಂದ ಮಾರ್ಕ್ ಮಾಡ್ಕೋಣ. ಇಲ್ಲಿಂದ ನೋಡಿ, ಇವಾಗ ಇಲ್ಲಿ ಮಾರ್ಜಿನ್ ಕೂಡ ನಾವು ಇಲ್ಲಿ ಬಿಟ್ಕೊಂಡಿದೀವಿ. ಇಲ್ಲಿ 3 ಇಂಚ್ ಬರುತ್ತೆ. ಓಕೆ, ಅದನ್ನ ಕಂಟಿನ್ಯೂ ಮಾಡಿ 3 ಇಂಚ್ ಇಲ್ಲಿ ನೋಡಿ, ಇಲ್ಲಿ ಇಟ್ಟಿದ್ದೀನಿ 3 ಇಂಚಿಗೆ. ಇವಾಗ ಬಂದು ನಮಗೆ ಎಷ್ಟು ಬೇಕು, 7 ನೋಡಿ. ಎಷ್ಟು ಬೇಕು ಅಂದ್ರೆ 3.5 ಅಂದ್ರೆ 7.5 ಇಂಚ್ ಬೇಕು. 3 ಇದೆ, ಇನ್ನು 4.5 ಟೋಟಲ್ 7.5ಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿಗೆ ಬರ್ತಾ ಇದೆ ನೋಡಿ. ಇದನ್ನ ಇವಾಗ ಲೈನ್ ಹಾಕೋಣ ಇದಕ್ಕೆ ನೋಡಿ. ಈ ರೀತಿ ಲೈನ್ ಹಾಕೊಂಡಿದ್ವಿ. ಎಕ್ಸ್ಟ್ರಾ ಮಾರ್ಜಿನ್ ಬಂದು ನೀವು ಎಷ್ಟು ಬಿಡ್ತೀರೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ 1.5 ಇಂಚ್ ಬಿಡ್ತಾ ಇದ್ದೀನಿ. 1.5 ಇಂಚ್ಗೆ ಒಂದು ಮಾರ್ಕ್ ಹಾಕತ್ತೀನಿ. ನಾವು ಇವಾಗ ನೋಡಿ ಇವೆರಡು ಸೆಂಟರ್ಗೆ ಒಂದು ಲೈನ್ ಹಾಕೊಂಡಿದೀವಿ. ಇಲ್ಲಿವರೆಗೂ ಬೆಲ್ಟ್ ಅನ್ನ ನೀವು ಮಾರ್ಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ಫುಲ್ ಬಸ್ಟ್ ಇದೆಯಲ್ಲ, ಇಲ್ಲಿವರೆಗೂ ಕೂಡ ನೀವು ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನಾನು ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಗೆ ನಾನು ಮಾರ್ಕ್ ಮಾಡ್ಕೊಂತೀನಿ, ಇಲ್ಲಿಗೆ ಹಾಕಿರ್ತೀನಿ. ಅದು ನಿಮ್ ಇಷ್ಟ, ಎಲ್ಲಿಗಾದ್ರೂ ಮಾರ್ಕ್ ಮಾಡ್ಕೋಬಹುದು. ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಈ ರೀತಿ ನೀವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋದ್ರಿಂದ ನೋಡಿ. ಇದನ್ನ ಸೇರ್ಸೋಣ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಡಾಟ್ ಬಂದು ನೋಡಿ, ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದರಲ್ಲಿ ಸೆಂಟರ್ ಮಾಡ್ಕೊಂಡು 3/4 ಇಂಚಿಗೆ ಒಂದು ಬರುತ್ತೆ. ಇಲ್ಲಿಂದ 1.5 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ನಮ್ಗೆ ಆರ್ಮೋಲ್ ಡಾಟ್ ಆಗುತ್ತೆ ನೋಡಿ. ಈ ರೀತಿ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೋಡಿ ಇವೆರಡು ಸೆಂಟರ್ಗೆ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡು ನೋಡಿ. 4.5 ಇಂಚ್ ಇದೆ, 4.5 ಅರ್ಧ ಬಂದು 2.25 ಆಗುತ್ತೆ ನೋಡಿ. ಇಲ್ಲಿ 2.25ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿಂದ 1.5 ಇಂಚು ಗ್ಯಾಪ್ ಬರೋವರೆಗೂ ನಾವು ಡಾಟ್ ಅನ್ನ ಹಿಡಿಬೇಕಾಗುತ್ತೆ ನೋಡಿ. ಇಲ್ಲಿ 1/2 ಇಂಚು ನಾನು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕೂಡ ಡಾಟು, ಹಾಗೆ ಇದು ಕೂಡ ಡಾಟು, ಹಾಗೆ ಇಲ್ಲಿ ಕೂಡ ಅಷ್ಟೇ. ಇದು 4 ಡಾಟ್ ಬಂದು ನಾವು ನಮ್ಮ ಇಷ್ಟ, ಅದು ಯಾವ ರೀತಿ ಹಿಡಿದ್ರೆ ಹಿಡಿಬಹುದು, ಇಲ್ಲ ಅಂದ್ರೆ ಬಿಡ್ಬೋದು. ನಾನು 3 ಡಾಟ್ ಮಾತ್ರ ಮಾರ್ಕ್ ಮಾಡ್ಕೊಂತೀನಿ. ಇವಾಗ ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಅಪೆಕ್ಸ್ ಪಾಯಿಂಟ್ ಬಂದು ಇಲ್ಲಿಗೆ 9.5 ಪ್ಲಸ್ 1/2 ಇಂಚು, ಟೋಟಲ್ ಬಂದು ನಾನು 10 ಇಂಚ್ ಇಟ್ಟಿದ್ದೀನಿ. 36 ಚೆಸ್ಟ್ ಮೆಜರ್ಮೆಂಟ್ ಗೆ. ಹಾಗೆ ವೇಸ್ಟ್ ಮೆಜರ್ಮೆಂಟ್ ಬಂದು 30 ಇದೆ. ಇಷ್ಟಕ್ಕೆ ನಾವು ಕಟ್ ಮಾಡೋಣ ಇವಾಗ
ನೋಡಿ ಈ ರೀತಿ ನಾವು ಇವಾಗ ಬಂದು ಕ್ರಾಸ್ ಬೆಲ್ಟ್ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ನೋಡಿ ನಮಗೆ ಆಲ್ರೆಡಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ. ನೋಡಿ ನಮಗೆ ಈ ರೀತಿ ಬರ್ತಾ ಇದೆ. ನೋಡಿ ಕರೆಕ್ಟ್ ಆಗಿ ಸೇಪ್ ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಮಾರ್ಕಿಂಗ್ ಇರೋದ್ರಿಂದ ನೋಡಿ ಕಾಣಿಸ್ತಾ ಇದೆ, ಪರ್ಫೆಕ್ಟ್ ಆಗಿ ಬಂದಿದೆ. ಇವಾಗ ಬಂದು ನಾವು ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ನೋಡಿ ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಎಕ್ಸ್ಟ್ರಾ ಪೇಪರ್ ಅನ್ನ ತಗೊಂತ ಇದ್ದೀನಿ. ನೋಡಿ ಇದರಲ್ಲಿ ಬೆಲ್ಟ್ ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಇವಾಗ ನೋಡಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡನ್ನು ಇಟ್ಟಿದ್ದೀನಿ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇಟ್ಟಾಗ ಸ್ನೇಹಿತರೆ ಎರಡು ಕೂಡ ನೋಡಿ ಈ ರೀತಿ ಇಟ್ಕೊಂಡಾಗ ಇಲ್ಲಿ ಸ್ವಲ್ಪ ಕ್ರಾಸ್ ಕಾಣ್ತಾ ಇದೆ ನೋಡಿ ಬ್ಯಾಕ್ ಪಾರ್ಟ್ ಅಲ್ಲಿ. ಇದನ್ನ ಸರಿ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ನಮಗೆ ಇಲ್ಲಿ ಹಾಫ್ ಇಂಚ್, ನೋಡಿ ಇಲ್ಲಿ ಹಾಫ್ ಇಂಚು ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ನಮಗೆ ರೆಡಿ ಎಷ್ಟು ಬೇಕು ಅನ್ನೋದನ್ನ ನೋಡೋಣ. ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ, ಈ ಸೈಡೇ ತಗೊಳ್ಳೋಣ. ಇಲ್ಲಿ ಬಂದು ನಮಗೆ 3 ಇಂಚು ನೋಡಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ತಗೊಂಡಿದ್ದೀನಿ. ನೋಡಿ ಸ್ನೇಹಿತರೆ ಬ್ಯಾಕ್ ಸೈಡ್ ಅಲ್ಲಿ ಬಂದು ನಾವು ಮಾರ್ಜಿನ್ ಅನ್ನ ಆಡ್ ಮಾಡ್ಕೊಂಡಿದ್ದಿಲ್ಲ, ಯಾಕಂದ್ರೆ ಪೇಪರ್ ಕಡಿಮೆ ಇರೋದ್ರಿಂದ ನಾವು ನಂತರ ಆಡ್ ಮಾಡ್ಕೊಂತೀವಿ. ನೋಡಿ ಡೈರೆಕ್ಟ್ ಆಗಿ ನಾನು 3 ಇಂಚು ನಮಗೆ ರೆಡಿ ಬೆಲ್ಟ್ ಬೇಕು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ 3 ಇಂಚು ರೆಡಿ ಬೆಲ್ಟ್. ನೀವು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಬ್ಯಾಕ್ ಸೈಡ್ ಬಂದು ಇಲ್ಲಿ ಮಾರ್ಜಿನ್ ಅನ್ನ ಆಡ್ ಮಾಡಿಲ್ಲ. 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತೀನಿ ಮೊದಲಿಗೆ. 3 ಅಂದ್ರೆ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಬೇಕು. ಅಲ್ಲಿಗೆ ಟೋಟಲ್ ಬಂದು 4 ಇಂಚು ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಕ್ರಾಸ್ ಬೆಲ್ಟ್ಗೆ 4 ಇಂಚು ಮಾರ್ಕ್ ಮಾಡ್ಕೊತೀನಿ. ಇವಾಗ ಬಂದು ನಮ್ಗೆ ಬೆಲ್ಟ್ ಬಂದು ನೋಡಿ ಈ ತರ ಲೈನ್ ಹಾಕತ್ತೀನಿ. ಇಲ್ಲಿ ಒಂದ್ 3 ಪಾಯಿಂಟ್ ಅಷ್ಟು ಮಾರ್ಜಿನ್ಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಇದು ಫ್ರಂಟ್ ಸೈಡು, ಇದು ಫ್ರಂಟ್ ಸೈಡು. ಉಕ್ಸ್ ಪಟ್ಟಿ ಬರುತ್ತಲ್ಲ ಅಲ್ಲಿ ಬರುತ್ತೆ. ಇವಾಗ ಬೆಲ್ಟ್ ನಮ್ಗೆ ಎಷ್ಟು ಬೇಕು, ಚೆಸ್ಟ್ ಮೆಜರ್ಮೆಂಟ್ ಬಂದು 30 ಇದೆ, ಅಂದ್ರೆ 7.5 ಬೇಕು. ನೋಡಿ 7.5, ಒಂದು ಹಾಫ್ ಇಂಚು ಜಾಸ್ತಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿವಿ. ಸ್ಟಿಚಿಂಗ್ ಮಾರ್ಜಿನ್ ಬಂದು 1.5 ಇಂಚು. ನೋಡಿ ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಇಲ್ಲಿ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಏನಿದೆ ಡಾಟ್ ಹಿಡಿತೀವಲ್ಲ, ಆ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ನಮ್ಗೆ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಕಾಣಿಸ್ತಾ ಇದೆ, ಲೈನ್ ಕರೆಕ್ಟ್ ಆಗಿ ಬರ್ತದೆ. ಈ ತರ ಕ್ರಾಸ್ ತಗೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇಟ್ಟಾಗ ನೀವು ಈ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಡಾಟ್ ಹಿಡಿತೀವಿ ಅಂತ ಅರ್ಥ. ಇಲ್ಲಿಗೆ ನಿಮಗೆ ಈ ಡಾಟ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ 1 ಇಂಚು ಡಿಫರೆನ್ಸ್ ಇರಬೇಕು. ನೋಡಿ ಇದನ್ನ ಸೇರ್ಸೋಣ ಇಲ್ಲಿಗೆ. ಅದೇ ಇದನ್ನ ಇಲ್ಲಿಗೆ ಸೇರ್ಸೋಣ. ನಾನು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡಿದ್ದೀನಿ. ಇದನ್ನ ಸ್ವಲ್ಪ ನೀವು ಕಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಕೋಬೇಕು, ಸ್ವಲ್ಪ ಸೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ತರ ಲೈನ್ ಹಾಕೊಂಡು ನೋಡಿ ಈ ತರ, ಹಂಗಂದ್ರೆ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಬರುತ್ತೆ. ಇದು ನೋಡಿ ಇಷ್ಟೇ. ಇದು ನಾವು ಕ್ರಾಸ್ ಬೆಲ್ಟ್. ನೋಡಿ ಇದರಲ್ಲಿ ಮಾರ್ಜಿನ್ ಕೂಡ ಆಡ್ ಮಾಡಿ ಕಟ್ ಮಾಡಿದ್ದೀನಿ ನಾನು. ನೋಡಿ ಇಲ್ಲಿ ಕೂಡ ಅಷ್ಟೇ ಕಟ್ ಮಾಡ್ತೀನಿ. ಇವಾಗ ಒಂದ್ಸರಿ ಚೆಕ್ ಮಾಡೋಣ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಹೇಳಿ. ಡೌಟು ಬೇಡ. ಹಾಗಾಗಿ ನೋಡಿ ಇದು ಬ್ಯಾಕ್ ಪಾರ್ಟು, ಹಾಗೆ ಇದು ಫ್ರಂಟ್ ಪಾರ್ಟು. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ಫೋಲ್ಡ್ ಮಾಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ. ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಮಾರ್ಜಿನ್ ಅನ್ನ ಇಟ್ಟಿಲ್ಲ, ನೆನಪಿರ್ಲಿ. ನೋಡಿ ಇಲ್ಲಿ ಕೂಡ ಅಷ್ಟೇ ಮಾರ್ಜಿನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಜಿನ್ ಆಲ್ರೆಡಿ ಇರೋ ತಗೊಂಡ್ಬಿಟ್ಟಿದೀವಿ. ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಜಿನ್ ಅನ್ನ ತಗೊಂಡಿಲ್ಲ. ನೋಡಿ ಕರೆಕ್ಟ್ ಆಗಿ ಬರ್ತದೆ ಈ ರೀತಿ. ನಮ್ಗೆ ಎಲ್ಲೂ ಕೂಡ ಜಾಸ್ತಿ ಆಗ್ಲಿ ಅಥವಾ ಕಡಿಮೆ ಆಗ್ಲಿ. ನೋಡಿ ಸೈಡ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಜನಕ್ಕೆ ಅದೇ ಪ್ರಾಬ್ಲಮ್ ಆಗುತ್ತೆ. ನೀವು ಏನಾದ್ರೂ ಡಾಟ್ ಇನ್ ಕೇಸ್ ಡಾಟ್ ಹಿಡಿತೀರಿ ಅಂದ್ರೆ ನೀವು ಎಕ್ಸ್ಟ್ರಾ ತಗೋಬೇಕು. ಇನ್ನೊಂದು ಅರ್ಧ ಇಂಚು ಈ ಬೆಲ್ಟ್ ಅಲ್ಲಿ ಎಕ್ಸ್ಟ್ರಾ ತಗೊಂಡ್ರೆ ಕೆಳಗಡೆ ಬರುತ್ತೆ. ಅವಾಗ ಇಲ್ಲಿ ಒಂದು ಹಾಫ್ ಇಂಚು ಬೆಲ್ಟ್ ಬರುತ್ತೆ, ಡಾಟಿಗೆ ಬರುತ್ತೆ. ಡಾಟ್ ಹಿಡಿದೇ ಇದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ. ನೋಡಿ
ಈ ರೀತಿ ನಾವು ಸೇಪ್ ಅನ್ನ ಜಾಸ್ತಿ ಸೈಡ್ ಅಲ್ಲಿ ಜಾಸ್ತಿ ಕಟ್ ಮಾಡಿದಾಗ ಫಿಟ್ಟಿಂಗ್ ಚೆನ್ನಾಗಿ ಕೊಡುತ್ತೆ. 4th ಡಾಟ್ ಬರ್ಬೋದು, ಬರ್ದೇನೆ ಇರ್ಬೋದು ಕೂಡ. ನೋಡಿ ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.